ಜಾತ್ರೆ ಹಬ್ಬಗಳಂದ್ರೆ ನಮ್ಮಲ್ಲಿ ವಿಶೇಷ ಆಚರಣೆ. ಒಂದೂರಿಗಿಂತ ಇನ್ನೊಂದೂರಿಗೆ ವಿಶಿಷ್ಟ ಸಂಪ್ರದಾಯ. ಅದೆಷ್ಟೋ ಸಂಪ್ರದಾಯಗಳು ನಮ್ಮಲ್ಲಿ ಬೆರೆತು ಹೋಗಿವೆ. ಸಾವಿರಾರು ಜನ ಒಂದೆಡೆ ಸೇರ್ತಾರೆ. ಸಂತೋಷ ಸಂಭ್ರಮದಿಂದ ಆ ಊರಿನ ಸಂಪ್ರದಾಯ ಪದ್ಧತಿಯಂತೆ ಆಚರಣೆ ಮಾಡ್ತಾರೆ. ಅಂತಹ ಒಂದು ಜಾತ್ರೆಯನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ಇದು ಸಮಯ ಸ್ಪೆಷಲ್ 101 ದೇವರ ಜಾತ್ರೆ. ನಾನು ಹರೀಶ್. ಇದು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ತಾಳ್ಯ ಗ್ರಾಮ. ಈ ಊರಿನ ಜಾತ್ರೆಗೆ ವಿಶಿಷ್ಟ. ಸಾಮಾನ್ಯವಾಗಿ ನಮ್ಮೂರಲ್ಲಿನ ಹಬ್ಬ ಜಾತ್ರೆ ಅಂದರೆ ಸಾವಿರಾರು ಜನ ಒಂದೆಡೆ ಸೇರ್ತಾರೆ. ಆದರೆ ಈ ಜಾತ್ರಾ ವಿಶೇಷ ಅಂದರೆ 101 ದೇವರುಗಳೇ ಒಂದೆಡೆ ಸೇರೋದು. ಈ ಜಾತ್ರೆಯಲ್ಲಿ ಇಡೀ ಊರಿನಲ್ಲಿರುವ 101 ದೇವತೆಗಳನ್ನ ಒಂದೆಡೆ ಸಮಾಗಮಗೊಳಿಸಲಾಗುತ್ತೆ. ಗ್ರಾಮದ ಕೆರೆಯಂಗಳದಲ್ಲಿ ಇಟ್ಟು ಪೂಜಿಸಲಾಗುತ್ತೆ. ಒಟ್ಟಿಗೆ ನೈವೇದ್ಯ ಸಮರ್ಪಿಸಿ 101 ಎಡೆ ಅನ್ನೋ ವಿಶೇಷ ಮಹೋತ್ಸವವನ್ನು ಆಚರಿಸಲಾಗುತ್ತೆ. ಎಡೆಯನ್ನ ದೇವರಿಗೆ ಸಮರ್ಪಿಸುವ ಮೊದಲು ಎಡೆಗೆ ಪೂಜೆ ಮಾಡ್ತಾರೆ. ಅಂದಹಾಗೆ ಈ ಜಾತ್ರೆಯನ್ನ 12 ವರ್ಷಗಳಿಗೊಮ್ಮೆ ಆಚರಣೆ ಮಾಡ್ತಾರೆ. ಅಂದ್ರೆ ಕಳೆದ 2 ದಶಕಗಳಿಂದ ಆಚರಿಸದೇ ಇದ್ದ ಈ ಜಾತ್ರೆ ಈ ಬಾರಿ ಅದ್ಧೂರಿಯಾಗಿ ನಡೆದಿದೆ. ಈ ಜಾತ್ರೆಗೆ ಜನ ಸಾಗರೋಪಾದಿಯಲ್ಲಿ ಬಂದು 101 ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ರಂಗನಾಥ ಸ್ವಾಮಿ ಮುಖಾಂತರ ತಾಳ್ಯದ ಜನರು ಏನು ಕೆರೆ ತುಂಬಿ ಏನು ಸಂತೋಷ ಇರುತ್ತೆ, ಇದನ್ನ ಸುತ್ತಮುತ್ತಲು ಗ್ರಾಮ ಇದನ್ನು ಹಂಚ್ಕೊಳ್ಳೋಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಇದು ತಾಳ್ಯದ ಪೂರ್ವಜರು ಮಾಡೋವಂಥ ಒಂದು ವಿಶೇಷವಾದ ಸಂಪ್ರದಾಯ ಅಂತ ಹೇಳಿ ಇದನ್ನ ಇವತ್ತು ಹಾಕೊಟ್ಟು ಹೋಗಿದ್ದಾರೆ. ನಾವು ಇದನ್ನ ಆ ಒಂದು ಮುಖಾಂತರ ಇವತ್ತು ತುಂಬ ಸಂತೋಷವಾಗಿ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳು, ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಿಂದ, ಶಿವಮೊಗ್ಗ ಜಿಲ್ಲೆ ಚನ್ನಗಿರಿ ತಾಲೂಕಿನಿಂದ ಸುಮಾರು 125 ದೇವರುಗಳು ಇವತ್ತಿಲ್ಲಿ ಸೇರಿದ್ದಾವೆ. ಈ ಜಾತ್ರಾ ವಿಶೇಷ ಎಂಬಂತೆ ಜಿಲ್ಲೆಯ ಆಯ್ದ 101 ದೇವರುಗಳನ್ನ ಒಟ್ಟಿಗೆ ಸೇರಿಸಿ ಸಾಮೂಹಿಕವಾಗಿ ಆರಾಧಿಸಲಾಗುತ್ತೆ. ಜನರು ತಮ್ಮೂರಿನ ದೇವತೆಗಳನ್ನ ತಂದು ತಾಳ್ಯ ಗ್ರಾಮದ ಆಂಜನೇಯ ಸ್ವಾಮಿ ದೇವರ ಸಮ್ಮುಖದಲ್ಲಿ 101 ದೇವರುಗಳನ್ನ ಸಮಾಗಮಗೊಳಿಸುತ್ತಾರೆ. ನಂತರ ಎಲ್ಲರೂ ಒಂದಾಗಿ ಪೂಜೆ ಸಲ್ಲಿಸುತ್ತಾರೆ. ಈ ವೇಳೆಯಲ್ಲಿ ಬಹುತೇಕ ದೇವಲೋಕವೇ ಧರೆಗಿಳಿದಂತೆ ಕೆರೆಯಂಗಳ ಗ್ರಾಮದಲ್ಲಿ ಭಾಸವಾಗುತ್ತೆ. ಭಕ್ತರು ಈ ದೃಶ್ಯ ಕಂಡು ಪುನೀತರಾಗ್ತಾರೆ. ಇನ್ನು ಈ ಜಾತ್ರೆಗೆ ಕೇವಲ ಚಿತ್ರದುರ್ಗ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಜನರು ಆಗಮಿಸುತ್ತಾರೆ. ದೂರಗಳಿಂದಲೂ ಜನರು ತಂಡೋಪತಂಡವಾಗಿ ಬರ್ತಾರೆ. ಈ ಬಾರಿ ಕೂಡ ಜನಸಾಗರವೇ ಈ ಜಾತ್ರೆಯಲ್ಲಿ ಸೇರಿತ್ತು. ಎಲ್ಲಾ ದೇವರುಗಳನ್ನ ಒಂದೆಡೆ ಸೇರಿಸಿ ದೇವರ ಕೃಪೆ ಪಡೆಯುವ ಭಕ್ತರಲ್ಲಿ ಸಂತಸ ಮೂಡಿತು.
ದಾವಣಗೆರೆಯಿಂದ ಬಂದಿರೋದು. ಇಲ್ಲಿ ಸುಮಾರು 1-2 ದೇವ್ರು ನೋಡೋದೇ ಕಷ್ಟ. ಇಲ್ಲಿ 150-140 ದೇವ್ರು ಬಂದಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಏನೋ ಕೆರೆ ಎಲ್ಲ ಮಳೆ ಸಮೃದ್ಧಿ ಆದಾಗ ಈ ಥರ ಎಲ್ಲ ದೇವ್ರಿಗೆ ಇಂಟಿಮೇಷನ್ ಕೊಟ್ಟು ಕರೆಸಿ ತುಂಬ ಚೆನ್ನಾಗಿ ಉತ್ಸವ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನೋಡಿ. ಈ ಜಾತ್ರೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. 101 ದೇವರುಗಳಿಗೆ 101 ಎಡೆಗಳನ್ನು ಅರ್ಪಣೆ ಮಾಡುವುದರ ಮೂಲಕ ಜಾತಿ ಭೇದ ಮರೆತು ಎಲ್ಲಾ ವರ್ಗದ ಜನರು ಸೇರಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರ ಮೊರೆ ಹೋಗ್ತಾರೆ. ಎಲ್ಲರೂ ಒಂದಾಗಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ. ಪೂಜೆ ಮಾಡಿರೋದು ತುಂಬ ಬಹಳ ದಿನದಿಂದ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 170 ದೇವರುಗಳೆಲ್ಲ ಬಂದು ಕೂಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಜನ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಎಲ್ಲ ಭಾಳ ತುಂಬ ಖುಷಿ ಆಯಿತು ನೋಡಿ. ದೇವರು ನೋಡ್ಬೇಕು ಅಂದರೆ ತುಂಬ ಖುಷಿ ಪಡಬೇಕು. ತುಂಬ ಜನ ಎಲ್ಲ ಇದನ್ನು ಎನ್ಕರೇಜ್ ಮಾಡಿ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ತುಂಬ ಜನ ಇದನ್ನು ಸಹಕಾರನೂ ಕೊಟ್ಟಿದ್ದಾರೆ. ಎಲ್ಲಾ ದೇವರುಗಳನ್ನ ಒಂದೆಡೆ ಸೇರಿಸುವ ಈ ವಿಶೇಷ ಮಹೋತ್ಸವಕ್ಕೆ ಜಿಲ್ಲೆಯ ಎಲ್ಲಾ ಭಾಗದ ಜನರು ಸಾಕ್ಷಿಯಾದರು. ತಮ್ಮ ಇಷ್ಟ ದೇವರುಗಳನ್ನ ಒಂದೆಡೆ ಕಂಡು ಪುಳಕಿತರಾದ ಭಕ್ತ ವೃಂದ ದೇವರುಗಳ ಸಮಾಗಮದ ದೃಶ್ಯವನ್ನ ಕಣ್ತುಂಬಿಕೊಂಡರು. ವಿಡಿಯೋ ಜರ್ನಲಿಸ್ಟ್ ರುದ್ರೇಶ್ ಜೊತೆ ವೀರೇಶ್ ವಿ ಚಳ್ಳಕೆರೆ, ಸಮಯ ನ್ಯೂಸ್, ಚಿತ್ರದುರ್ಗ. ಅದೇನಿದ್ರು ಊರಿನಿಂದ ಊರಿಗೆ, ಜನರಿಂದ ಜನರಿಗೆ ಬದಲಾಗೋ ನಮ್ಮ ಸಂಸ್ಕೃತಿ ಮಾತ್ರ ತುಂಬನೇ ವೈವಿಧ್ಯ. ನಂಬಿಕೆ, ಆಚರಣೆಯನ್ನೇ ನಂಬಿಕೊಂಡು ನಮ್ಮ ಜನ ನೆಮ್ಮದಿ ಕಾಣ್ತಾರಲ್ಲ, ಅದನ್ನ ಮಾತ್ರ ಮೆಚ್ಚಲೇಬೇಕು. ಇದು ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.